ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ತಿರುಪತಿ ಬ್ಲಾಗ್ ಪಾರ್ಟ್ 2ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ನೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 20-25 ಡೇಸ್ ಆಯಿತು ಅನಿಸುತ್ತೆ ನಾವು ಹೋಗಿ ಬಂದು. ಬಿಕಾಸ್ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಜಿಮ್ಮು, ಡಾನ್ಸ್ ಕ್ಲಾಸು, ಡಯಟು ಇದು ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ತಾನೇ ದರ್ಶನ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಎಷ್ಟು ಹತ್ರದಿಂದ ದೇವ್ರನ್ನ ನೋಡಿದೆ ನಾನು ಅಂದರೆ, ತುಂಬ ಹತ್ರದಿಂದ, ತುಂಬ ಇಲ್ಲೇ ಇದೆ ದೇವರು. ಲೈಫಲ್ಲಿ ಫಸ್ಟ್ ಟೈಮ್ ಜೀವನ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ. ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಅನ್ನಿಸ್ತು. ತುಂಬ ಹತ್ರದಲ್ಲಿ ದೇವ್ರು ನೋಡಿತ್ತು. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಈಗ ದರ್ಶನ ಆಯಿತು. ಅಕ್ಕವ್ರನ್ನಲ್ಲಿ ಲಡ್ಡು ತೊಗೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀವಿ. ಈಗ ಫೋನ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ನಾನು ಹಸ್ಬೆಂಡ್ ಮತ್ತೆ ಹೋಗ್ತಾ ಇದ್ದೀವಿ. ತುಂಬ ಖುಷಿಯಾಗಿದ್ದೀವಿ. ನಿಮಗೆ ನನ್ನ ಮುಖದಲ್ಲಿ ಆ ನಗು, ಆ ಒಂದು ಸಂತೋಷ, ಖುಷಿ ನಿಮಗೆ ಕಾಣಿಸ್ತಾ ಇರ್ಬೋದು. ಎಷ್ಟು ಖುಷಿ ಆಗ್ತಿದೆ ಅಂದರೆ ನಂಗೆ ಆ ಖುಷಿನ ಅದನ್ನು ಏನಂತ ಕರೀತಾರೋ ನನಗೆ ಗೊತ್ತಿಲ್ಲ. ಸಮಾಧಾನನ, ಖುಷಿನ, ಹ್ಯಾಪಿನೆಸ್ ಏನೋ ಗೊತ್ತಿಲ್ಲ. ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಿತ್ತು. ಅಕ್ಕ ನಾನು ಅಂತೂ ಲೈಕ್ ಸಂತೋಷಕ್ಕೆ ಎಷ್ಟು ಹತ್ತಿದ್ದೀವಿ ಅಂದರೆ, ನಾನು ಹತ್ತಿದ್ದೀನಿ ಅಂದರೆ ನಾವು ಪೂರ್ತಿಯಲ್ಲಿ ಹತ್ತಿರ ಹೋದ್ವಲ್ಲ, ನಾವು ಪೂರ್ತಿ ಮೈ ಮರೆತು ಬಿಟ್ಟಿದ್ದೀವಿ. ನಮಗೆ ಗೊತ್ತೇ ಇಲ್ಲ, ದೇವ್ರನ್ನ ಮಾತ್ರ ನೋಡ್ತಾ. ನಂಗೆ ಅದನ್ನು ಹೆಂಗೆ ವಿವರಣೆ ಮಾಡಿ ಹೇಳಬೇಕೋ ಗೊತ್ತಿಲ್ಲ. ತುಂಬಾ ಒಳ್ಳೆ ದರ್ಶನ, ಒಳ್ಳೆ ಲೈಫಲ್ಲೊಂದು ಎಕ್ಸ್ಪೀರಿಯೆನ್ಸು. ನಿಜ ದೇವ್ರನ್ನ ನೋಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಸಾಲದು. ನಾವು ಸಣ್ಣ ಮಕ್ಕಳವಾಗ ಈ ಥರ ಎಲ್ಲ ಕೂತ್ಕೊಂಡು ಟೈಮ್ ತೊಗೊಂಡು ನಿಧಾನವಾಗಿ ದರ್ಶನ ನೀಟಾಗಿ ರೆಡಿಯಾಗಿ ಹೋಗಿ ದೇವ್ರನ್ನ ನೋಡ್ಕೊಂಡು ಬರ್ತಾಯಿದ್ವಿ. ಬಟ್ ರೀಸೆಂಟಾಗಿ ಒಂದು 15 ಇಯರ್ಸಿಂದ ನಮಗೆ ಈ ಥರ ಒಂದು ದರ್ಶನ ಆಗಿರಲಿಲ್ಲ. ಆ್ಯಂಡ್ ಇಷ್ಟತ್ರಕ್ಕೆ ಸಣ್ಣ ಮಕ್ಕಳವಾಗ ಕೂಡ ನೋಡಿರಲಿಲ್ಲ ಬಿಡಿ ನಾವು. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಈ ಸಾರಿ ಬಂದಿರೋ ಒಂದು ತಿರುಪತಿ ದರ್ಶನಕ್ಕೆ. ಆ ದೇವಸ್ಥಾನ ಆಗಲಿ, ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾಗಲಿ ತುಂಬಾ ಸಮಾಧಾನವಾಗಿ ಪೀಸ್ಫುಲ್ಲಾಗಿ ಇತ್ತು. ನಾವು ಎಷ್ಟೋ ಜನ್ಮಗಳ ಅದೃಷ್ಟನೇ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಹತ್ರದಿಂದ ನನಗೆ ಶ್ರೀವಾಣಿ, ನಾವು ಹೋಗಿದ್ದು ಶ್ರೀವಾಣಿ ದರ್ಶನಕ್ಕೆ. ಅದು ಶ್ರೀವಾಣಿ ಟ್ರಸ್ಟ್ ಅಂತ. ಅದು ಟ್ರಸ್ಟು 10,000 ಪರ್ 1 ಮೆಂಬರ್ಗೆ 10,000 ಟ್ರಸ್ಟಿಗೆ ಹೋಗುತ್ತೆ, 500 ಟಿಕೆಟ್ಗೆ ಹೋಗುತ್ತೆ. ಸೊ ನಾವು 4 ಜನದಿಂದ 45,000 ಸಮಥಿಂಗ್ ಆಗಿತ್ತು. ನಮಗೆ ಬೇರೆಯವ್ರ ಕಡೆಯಿಂದ ಬುಕ್ ಮಾಡಿದ್ದು. ಆ್ಯಂಡ್ ಅದನ್ನು ಆನ್ಲೈನಲ್ಲಿ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಬಿಟ್ಟಿದ ತಕ್ಷಣ 10 ಸೆಕೆಂಡು ಇಲ್ಲ ಒಂದು ನಿಮಿಷದ ಒಳಗಡೆ ಟಿಕೆಟ್ಸ್ ಖಾಲಿ ಆಗಿಬಿಡುತ್ತೆ. ಬೇಗ ಅದು ಫಾರ್ಮ್ ಫಿಲ್ ಮಾಡಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಹಸ್ಬೆಂಡ್ಗೆ ಇಲ್ಲಿನ ಒಂದು MLA ಪರಿಚಯ ಇತ್ತು ಅಂತ ಹೇಳಿ ಅವ್ರ ಕಡೆಯಿಂದ ಬುಕ್ ಮಾಡಿಸ್ಕೊಂಡಿದ್ದಕ್ಕೆ ನಮಗೆ ಒಂದಿಂದಲೆಲ್ಲ ಟಿಕೆಟ್ ಸಿಕ್ಬಿಡ್ತು. ಸೊ ಬೇಗ ನಾವು ದರ್ಶನಕ್ಕೆ ಬಂದುಬಿಟ್ವಿ. ಆ್ಯಂಡ್ ದರ್ಶನ ಆಗೋವಾಗ ನಾವು ಆನೆನ ನೋಡಿದ್ವಿ. ಆ್ಯಂಡ್ ಬರ್ತಾ ನಮಗೆ ಉತ್ಸವ ಮೂರ್ತಿಗಳು ಬಂತು. ನಮ್ಮ ದರ್ಶನ ಮುಗಿಸ್ಕೊಂಡು ಬಾಗ್ಲಲ್ಲೇ ನಮಗೆ ಉತ್ಸವ ಮೂರ್ತಿ ದೇವ್ರುಗಳು ಕಾಣಿಸ್ತು. ತುಂಬಾ ಸಂತೋಷದ ವಿಷಯ. ಆ್ಯಂಡ್ ಭಾವ ಹೇಳಿದ್ರು ತುಂಬ ಸಂತೋಷವಾಗಿ, ತುಂಬ ಒಳ್ಳೆಯದಾಯಿತು ಚಿನ್ನಿ, ನಿಮಗೂ ನಮಗೂ ತುಂಬಾ ಒಳ್ಳೆಯದಾಗುತ್ತೆ, ಒಳ್ಳೆ ದರ್ಶನ ಆಯಿತು ಅಂತ ಅಕ್ಕ ಭಾವ ಅಂತೂ ಕಣ್ಣು ತುಂಬ್ಕೊಂಡು ಹೇಳಿದ್ರು. ತುಂಬಾ ಸಂತೋಷ ಆಯಿತು ಅವ್ರನ್ನೂ ಕರ್ಕೊಂಡು ಬಂದಿದ್ದಕ್ಕೆ, ನಾವು ಬಂದಿದ್ದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ದೇವ್ರ ಹತ್ರ ಏನು ಕೇಳ್ಕೊಳ್ತೀನಿ ಅಂದರೆ, ನಾನು ಆ ಒಂದು ಸ್ಪಾಟಲ್ಲೇ ದೇವ್ರನ್ನ ನಾನು ಏನು ಕೇಳ್ಕೊಂಡೆ ಅಂದರೆ, ಕಷ್ಟಪಟ್ಟು ಬರೋ ಪ್ರತಿಯೊಬ್ಬರಿಗೂ ಇದೇ ಥರ ದರ್ಶನ ಕೊಡಪ್ಪ, ತೃಪ್ತಿಯಿಂದ ದರ್ಶನ ಕೊಡು, ಎಲ್ಲರಿಗೂ ಈ ದರ್ಶನ ಸಾಧ್ಯ ಆಗಲಿ, ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಆದಷ್ಟು ಸಾಧ್ಯ ಆದರೆ ನೀವು ಕೂಡ ಹೋಗಿ ಬನ್ನಿ ಅಂತ ನಾನು ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ. ತುಂಬ ಒಳ್ಳೆಯ ದರ್ಶನ ಆಯಿತು. ಆ್ಯಂಡ್ ಅದಾದಮೇಲೆ ಊಟ ಕೂಡ ಅಲ್ಲೇ ದೇವಸ್ಥಾನದ ಒಂದು ಟ್ರಸ್ಟಲ್ಲೇ ಸಿಕ್ತು. ಊಟ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ಭಾವ ನನಗೆ ಇಲ್ಲಿ ಫೋಟೋ ಕೊಡಿಸಿದ್ರು ಕಲ್ಯಾಣದ್ದು, ವೆಂಕಟೇಶ್ವರ ಸ್ವಾಮಿ ಕಲ್ಯಾಣದ್ದು ಎಲ್ಲ ದೇವ್ರುಗಳು ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಭಾವ ನನಗೂ ಮತ್ತು ಅಕ್ಕನಿಗೆ ಇಬ್ರಿಗೂ ಕೊಡಿಸಿದ್ರು. ನಾನು ಅದನ್ನು ಈಗ ದೇವ್ರ ಮನೇಲಿ ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲೇ ಇನ್ನು ಮಕ್ಕಳಿಗೆ ಕೆಲವೊಂದು ಸರಗಳು ಅದು ಇದು. ಆ್ಯಂಡ್ ನಾವು ಸಣ್ಣ ಮಕ್ಕಳವಾಗ ಈ ಒಂದು ಶಾಪಿಂಗ್ ಒಂದು ಕಾಂಪ್ಲೆಕ್ಸ್ಗೆ ಹೋದರೆ ತುಂಬ ಖುಷಿ ಆಗ್ತಿತ್ತು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ಇಲ್ಲಿ ಬಂದು. ಅದಾದಮೇಲೆ ಜ್ಯೂಸ್ ಕುಡಿದ್ವಿ, ಸ್ವಲ್ಪ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಭಾವನಿಗಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ, ಈಗ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ. ಸೊ ಫ್ರೆಂಚ್ ಫ್ರೈಸ್ ಆ್ಯಂಡ್ ಜ್ಯೂಸ್ ಕುಡಿದ್ಬಿಟ್ಟು ನಾವು ರೂಮಿಗೆ ಬಂದಿದ್ದೆ. ರೆಸ್ಟ್ ಮಾಡಿಕೊಂಡು ಎಷ್ಟು ತೃಪ್ತಿಯಾಗಿತ್ತು ನಮಗೆ ಅಂದರೆ, ಆ ಒಂದು ಗುಂಗಲ್ಲೇ ಇದ್ಬಿಟ್ಟಿದ್ದೀವಿ ನಾವು. ನಮ್ಮ ಅಪ್ಪನ ನೋಡಿರೋ ಒಂದು ಗುಂಗಲ್ಲೇ ತುಂಬ ಖುಷಿ ಆಯಿತು. ಸೊ ಆರಾಮಾಗಿ ಎಷ್ಟು ಚಂದ ನಿದ್ದೆ ಬಂತು ಅಂದರೆ, ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಎದ್ವಿ.
నైట్లో ఆర్పేసినారు కదా ఇప్పుడు. ಈಗ ಆಯಿತು ಎಲ್ಲ. ಬೆಳಗ್ಗೆ ಟೈಮ್ ಬಂದು ಒಂದು 6:30 ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ಬೇಜಾರಾಗ್ತಿದೆ ಬಿಟ್ಟೋಗೋಕ್ಕೆ. ವೆದರ್ ತುಂಬ ಚೆನ್ನಾಗಿದೆ, ಮಂಜು ಫುಲ್ಲು. ಸೊ ದರ್ಶನ ಚೆನ್ನಾಗಾಯಿತು, ನಿದ್ದೆ ಚೆನ್ನಾಗಾಯಿತು, ಎಲ್ಲನೂ ಚೆನ್ನಾಗಿ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೆಲಸ ಇದೆಯಂತೆ, ಸೊ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ. ಹೆಂಗನ್ನಿಸ್ತು? ಸೂಪರ್. ಮನ್ಸಿಗೆ ತುಂಬ ತೃಪ್ತಿ ಅನಿಸ್ತಾ ಇದೆ. ಯಾವಾಗ ಬಂದ್ರೂ ಏನೋ ಒಂಥರ ಮನ್ಸಿಗೆ ಖುಷಿನೇ ಇರ್ತಾ ಇರಲಿಲ್ಲ. ಇಷ್ಟು ಕಷ್ಟಪಟ್ಟು ಬಂದ್ರೂ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಅಲ್ವಾ ದರ್ಶನ. ಒಂದು 5 ನಿಮಿಷದ ದರ್ಶನಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ವಿ ಅಂದರೆ, ಈ ಸರಿ ಮಾತ್ರ ನನ್ನ ತಂಗಿ ತುಂಬ ಒಳ್ಳೆ ದರ್ಶನ ಕೊಟ್ಟಳು. ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ. ಇಂಥ ಒಂದು ದರ್ಶನ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನನ್ನ ತಂಗಿ ಗಂಡ ನನಗೆ ಸತಿ ಅದೃಷ್ಟ ಅಂದ್ಕೊಟ್ರು. ಅದು ಈ ಲೈಫ್ ಲಾಂಗ್ ಮರೆಯೋಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ದರ್ಶನ ಆಯಿತು. ಯಾರೇ ಆಗಲಿ ಮಾಡ್ಕೊಳ್ಬೇಕಾಗಿರೋಂಥ ಪ್ರತಿಯೊಬ್ಬರು ಮಾಡಲೇಬೇಕಾದ ದರ್ಶನ ಲೈಫಲ್ಲಿ ಒಂದ್ಸರಿ ಆದರೂ ಪ್ರತ್ಯಕ್ಷ ದೈವನ ಕಣ್ಣು ಮುಂದೆ ನೋಡೋದು ಒಂದೇ ಒಂದು 2 ಹೆಜ್ಜೆ ಮುಂದೆ, ಅದು ಅದೃಷ್ಟ ಮಾಡಿರಬೇಕು. ಎಲ್ಲರೂ ಮಾಡಿ, ನಿಜವಾಗ್ಲೂ ಮಾಡಿ. ಕಾಣಿಸುತ್ತೆ ನಿಮ್ಗೆ ಸಂತೋಷ ಅನ್ನೋದು. ತುಂಬ ತೃಪ್ತಿಯಿಂದ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು. ನಾವು ಹಿಂಗೆ ಕೈ ಇಟ್ಟರೆ ಮುಟ್ಬೋದೇನೋ ಅಂತ, ಅಷ್ಟು ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ ನಾವು ಅಷ್ಟು ಮುಂದೆ ನೋಡಿದ್ದೀವ ಅಂತ. ಎಲ್ಲರೂ ಮಾಡಿ, ತಪ್ಪದೇ ಮಾಡಿ. ನಾನು ಮನೆಗೆ ಹೋದ್ಮೇಲೆ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ತಪ್ಪದೇ ಮಾಡಿ, ಖಂಡಿತ. ನಿಜವಾಗ್ಲೂ ತುಂಬ ಒಳ್ಳೆಯ ದರ್ಶನ. ನಿಜವಾಗ್ಲೂ ನಮ್ಮಪ್ಪನ ಹತ್ರದಿಂದ ನೋಡೋದು ಇದೆಯಲ್ಲ, ತುಂಬ ಖುಷಿ ಕೊಡೋಂಥದ್ದು. ಸರಿ, ಅದರದ್ದು ಡೀಟೇಲಿಂಗು, ಎಷ್ಟು ದುಡ್ಡಾಯಿತು, ಏನಾಯಿತು, ಹೆಂಗೆ ಬುಕ್ ಮಾಡೋದು, ಅದರ ಡೀಟೇಲಿಂಗ್ ಎಲ್ಲ ನಾನು ಮತ್ತೆ ಹಾಕ್ತೀನಿ. ಇದೇ ಕಂಟಿನ್ಯೂ ಆಗುತ್ತೆ. ಸೊ ಆಮೇಲೆ ಸಿಗ್ತೀನಿ. ಹೊರಡ್ತಾ ಇದ್ದೀವಿ. ಆನ್ಲೈನ್ TTD ವೆಬ್ಸೈಟ್ಗೆ ಹೋದರೆ ನಿಮಗಲ್ಲಿ ಶ್ರೀವಾಣಿ ಟಿಕೆಟ್ಸ್ದು ಡೀಟೇಲ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಯಾವ ಟೈಮಿಂಗ್ಸು ಅದನ್ನು ಬಿಡ್ತಾರೆ ಅನ್ನೋದು ಕೂಡ ಸಪ್ರೇಟಾಗಿ ವಿಡಿಯೋಸ್ ಮಾಡಿ ಹಾಕಿ ತುಂಬ ಜನ ಕ್ರಿಯೇಟರ್ಸು ಅದನ್ನು ಹಾಕಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಯೂಟ್ಯೂಬಲ್ಲಿ ತಿರುಪತಿ ಶ್ರೀವಾಣಿ ದರ್ಶನ ಅಂತ ಹಾಕಿದ್ರೆ ತುಂಬ ವೀಡಿಯೋಸ್ಗಳು ಬರುತ್ತೆ. ನೀವು ಅದನ್ನು ನೋಡ್ಕೊಂಡು ಕೂಡ ಬುಕ್ ಮಾಡ್ಕೋಬೋದು. ಬಟ್ ಈ ಟೈಮಿಂಗ್ಸ್ಗೆ ಅಂತ ಟಿಕೆಟ್ಸ್ ಬಿಡ್ತಾರೆ. ಆ ಟೈಮಿಂಗ್ಸಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ 1 ದಿನದಲ್ಲಿ ಆರಾಮಾಗಿ ದರ್ಶನ ಆಗುತ್ತೆ. 1 ದಿನದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ನಾವು ಸ್ಟೇ ಆಗಿದ್ದು ಪುಷ್ಪ ಮಂಟಪಮ್ಮು ಅಂತ ಹೇಳಿ ದೇವಸ್ಥಾನದ ಹಿಂದೆಗಡೆನೇ ಇದೆ. ಇಲ್ಲಿಂದ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ 10,000 ಏನೋ ಡೆಪಾಸಿಟ್ ತೊಗೋತಾರೆ. 5,000 ರೂಮಿಗಾಗುತ್ತೆ. ಇನ್ನು ಮಿಕ್ಕಿದ 5,000 ನಮಗೆ ವಾಪಸ್ ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಮೇಲೆ ಸ್ಟೇ ಮಾಡಬೇಕು ಅಂದರೆ ತಕ್ಷಣಕ್ಕೆ, ಮುಂಚೆ ಎಲ್ಲ 500 ಕೂಡ ಇರುತ್ತೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ. ಬಟ್ ನಮ್ಮ ತಕ್ಷಣಕ್ಕೆ ಹೋಗಿದ ತಕ್ಷಣ ನಮ್ಗೆ ಸಿಗಬೇಕು ಅಂತಂದರೆ ಪೇ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ಸೊ ಹೆಂಗೋ ದರ್ಶನ, ಸ್ಟೇ ಎಲ್ಲ ಒಂದು ರಾತ್ರಿ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ರಾತ್ರಿ ಕೂಡ ಮಲ್ಕೊಂಡ್ವಿ ಆರಾಮಾಗಿ. ಇನ್ನೊಂದು ಸರಿ ದೇವಸ್ಥಾನದ ಮುಂದೆನೇ ಹೋಗಿ ದೇವರ ದರ್ಶನ ಮತ್ತೆ ಇನ್ನೊಂದು ಸರಿ ಮಾಡಿಕೊಂಡು ಬಂದ್ವಿ. ನಮಗೆ ಸಮಾಧಾನ ಆಗಲಿಲ್ಲ. ಇನ್ನೊಂದು ಸರಿ ಹೋಗಿ ಬಾವ ಸರಿ ಹೋಗ್ಬಿಟ್ಟು ಬನ್ನಿರಿ, ವಿಡಿಯೋ ಮಾಡ್ಕೊಂಡು ಬನ್ನಿರಿ ಅಂತ ಕಳಿಸಿದ್ರು. ಸೊ ಬೆಟ್ಟ ಇಳಿಯೋ ಕೂಡ ಮನಸ್ಸು ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಲಾಸ್ಟು 2-3 ಟೈಮ್ಸ್ ಬಂದಾಗ ತುಂಬ ಬೇಜಾರು ಮಾಡ್ಕೊಂಡು ಬಂದಿತ್ತು, ಒಳ್ಳೆ ದರ್ಶನ ಆಗಲಿಲ್ವೇ ಅಂತ ಹೇಳಿ. ಸೊ ನಮ್ಮಪ್ಪ ನನಗೋಸ್ಕರ ಎಷ್ಟು ಒಳ್ಳೆ ದರ್ಶನ ಕೊಟ್ಟರು ಅಂದರೆ ತುಂಬಾ ಸಂತೋಷ ಆಯಿತು. ಸೊ ದೇವ್ರ ಪಾಲಿಗೆ ನಾವಿದ್ದೀವಿ ಅಂತ ನನಗೆ ಕನ್ಫರ್ಮ್ ಆಯಿತು. ತುಂಬ ಒಳ್ಳೆ ದರ್ಶನ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊರಟು ಬರ್ತಾ ಇದ್ದೀವಿ. ಆಲ್ಮೋಸ್ಟು ಕೆಳಗಡೆಗೆ ಬಂದಿದ್ದೆ ಬ್ರೇಕ್ಫಾಸ್ಟಿಗೆ. ಹಸ್ಬೆಂಡು ಎಲ್ಲಾದರೂ ನಿಲ್ಲಿಸೋಣ ಅಂತ ಹೇಳಿಬಿಟ್ಟು, ಸೊ ಬ್ರೇಕ್ಫಾಸ್ಟ್ ಈ ಒಂದು ಹೋಟೆಲ್ ಗೊತ್ತು. ಆ್ಯಂಡ್ ಅವರು ಆಗಾಗ ಕೂಡ ತಿರುಪತಿಗೆ ಬರ್ತಾ ಇರ್ತಾರಲ್ಲ, ಸೊ ಅವ್ರಿಗೂ ಗೊತ್ತಿರುತ್ತೆ ಈ ಹೋಟೆಲ್ಲು ಇಂಥ ಪ್ಲೇಸ್ ಅಂತ. ಹಸ್ಬೆಂಡ್ಗೆ ಗೈಡ್ ಮಾಡಿಕೊಂಡು ಫುಲ್ ಮಾತಾಡಿಕೊಂಡು ಬಂದ್ವಿ. ದೋಸೆ ತೊಗೊಂಡೆ. ನಾನು ಚೀಟ್ ಮಾಡ್ತಾಯಿದ್ದೀನಿ ಇಲ್ಲಿ. ನಟ್ಟೆಲ್ಲ ಚಾಕ್ಲೇಟ್ ಕೂಡ ತಿಂತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಹೋದಾಗ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆಲ್ಮೋಸ್ಟು ಬಂದ್ರಿ. ನಮ್ಮ ಭಾವ ಇಸ್ಕೊಂಡ್ರು. ಈ ಹಸ್ಬೆಂಡ್ಗೆ ಕಾಲ್ ಮೇಲೆ ಕಾಲ್ಸ್ ಬರ್ತಾನೆ ಇದೆ. ಅವ್ರು ಅರ್ಜೆಂಟಾಗಿ ಹೋಗಬೇಕಿತ್ತು. ಸೊ ಅದಕ್ಕೆ, ಇಲ್ಲಾಂದರೆ ಇನ್ನೂ ಮಧ್ಯಾಹ್ನ ತನಕ ಬೇಕಾದರೆ ಇದ್ದು ಬರ್ಬೋದಾಗಿತ್ತು. ಆ್ಯಂಡ್ ಭಾವ ಕೂಡ ಏನೋ ಅರ್ಜೆಂಟಾಗಿ ಕೆಲಸ ಇತ್ತು ಅಂತ ಹೇಳಿ ಬೇಗ ಹೊರಟು ಬಂದ್ವಿ. ಆಲ್ಮೋಸ್ಟು ತುಂಬ ಸಖಾಗ್ಬಿಟ್ಟಿದೆ ನೈಟ್ ನಿದ್ದೆ ಮಾಡಿ. ಏನು ಅಷ್ಟು ಮೇಕಪ್ ಎಲ್ಲ ಏನು ಮಾಡ್ಕೊಳ್ದೆ ಸುಮ್ಮನೆ ಮುಖ ತೊಳ್ಕೊಂಡು ಹಂಗೆ ಬಂದಿತ್ತು. ಸೊ ಆಲ್ಮೋಸ್ಟ್ ಅಕ್ಕ ಅವ್ರ ಮನೆ ಇನ್ನೊಂದು 10-15 ಕಿಲೋಮೀಟರ್ಸ್ ಇತ್ತು. ಬಂದು ಅವ್ರದ್ದು ಲಡ್ಡುಗಳು, ಅವ್ರದ್ದು ಪ್ರಸಾದ, ಅದು ಇದು ಎಲ್ಲ ತೊಗೊಂಡು ಅವರು ಮನೆ ಕಡೆ ಹೊರಟ್ರು. ನಾನು ಮನೆಗೆ ಒಳಗಡೆ ಹೋಗ್ತಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ದಲ್ವ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾಗೆ ಹೊರಟ್ವಿ.
ಅಕ್ಕನಿಗೆ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ಪವನ್ ನನ್ನ ಅಕ್ಕನ ಮಗ ದೊಡ್ಡವನು ನಮ್ಮ ಜೊತೆ ಬರ್ತಾ ಇದ್ದಾನೆ. 1 ವೀಕ್ ನಮ್ಮ ಮನೇಲಿ ಇರ್ತಾನೆ ಅವನು. ಸೊ ಅದಕ್ಕೆ ಅವನು ಕರೆದು ಎಳೆದು ಕಾರಲ್ಲಿ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅವನಿಗೂ ಫುಲ್ಲು ಕನ್ಫ್ಯೂಷನ್ ಆಗಿತ್ತು. ಮೊನ್ನೆ ಎಲ್ಲ ಬಂದಿದ್ದ, ಅಮ್ಮ ಮನೇಲಿದ್ದ, ಹೇಳಿದ್ದೆ, ಅವಾಗ ಬಂದಿರಲಿಲ್ಲ. ಸೊ ಅದಕ್ಕೆ ಇವಾಗ ಬರಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವನು ಬಂದಾದಾದಮೇಲೆ ನೆಕ್ಸ್ಟ್ ಡೇ ಹಸ್ಬೆಂಡ್ಗೆ ಸ್ವಲ್ಪ ಯಾವುದೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಪವನ್ನ ಕೂಡ ಕರ್ಕೊಂಡು ಹಸ್ಬೆಂಡ್ ಪವನ್ ಇಬ್ಬರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ನಾನು ನೆಕ್ಸ್ಟ್ ಡೇನೇ ಪೂಜೆ ಮಾಡಿಬಿಟ್ಟೆ. ಫೋಟೋ ತೊಗೊಂಬಂದಿದ್ನಲ್ಲ, ನನಗೇನೂ ಇರಲಿಲ್ಲ. ಪ್ರಸಾದ ಎಲ್ಲ ನನ್ನ ಜಿಮ್ಗೆಲ್ಲ ಕೊಡಬೇಕಾಗಿತ್ತು. ಡಾನ್ಸ್ ಕ್ಲಾಸಲ್ಲಿ ಎಲ್ಲ ಕಡೆನೂ ಪ್ರಸಾದ ಕೇಳಿದ್ರು, ಲಡ್ಡು. ಸೊ ಅದಕ್ಕೆ ಪೂಜೆ ಬೇಗ ಮುಗಿಸ್ಬಿಟ್ಟು ದೇವ್ರ ದರ್ಶನ, ದೇವರ ಒಂದು ಆಶೀರ್ವಾದ ತಗೊಂಡು ಎಲ್ಲರಿಗೂ ಪ್ರಸಾದ ಹಂಚಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಕಷ್ಟಪಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಈ ವಿಡಿಯೋ. ಓಕೆ ಬಾಯ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.